Hello students, this is Cost and Management Accounting classes for 3rd BCom students of GFTC Kushalnagar, Mangalore University. In this class, we'll deal about variance analysis, chapter 6 variance analysis. ಓಕೆ, ಮೊದಲು ವೇರಿಯನ್ಸ್ ಅಂದರೆ ಏನು ಅಂತ ನೋಡೋಣ. ಆಡು ಭಾಷೆಯಲ್ಲಿ ವೇರಿಯನ್ಸ್ ಅಂತ ಹೇಳಿದ್ರೆ ವ್ಯತ್ಯಾಸ. ವ್ಯತ್ಯಾಸ ಇದೆ ಅಂತ ಹೇಳಬೇಕು ಅಂತ ಹೇಳಿದ್ರೆ ಅಲ್ಲಿ ಯಾವುದಾದ್ರೂ 2 ಯೂನಿಟ್ಸನ್ನು ನೀವು ಕಂಪೇರ್ ಮಾಡ್ತಾ ಇರ್ತೀರಿ, ಮಿನಿಮಮ್ 2 ಯೂನಿಟ್ಸನ್ನು. ಇದು ನಿಮ್ಮ ಮಾರ್ಕ್ಸ್ ಆಗಿರ್ಬೋದು, ಹೈಟ್ ಆಗಿರ್ಬೋದು, ವೆಯ್ಟ್ ಆಗಿರ್ಬೋದು, ಏಜ್ ಆಗಿರ್ಬೋದು, ಎಟ್ಸೆಟ್ರಾ. ಇನ್ ಕಾಸ್ಟಿಂಗಲ್ಲಿ ನೀವು ವ್ಯತ್ಯಾಸ ಕಂಡುಹಿಡಿತಾ ಇದ್ದೀರಿ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಅಬೌಟ್ ಆ್ಯಕ್ಚುಯಲ್ ಡಾಟಾ ಆ್ಯಂಡ್ ಸ್ಟ್ಯಾಂಡರ್ಡ್ ಡಾಟಾ. ಓಕೆ, ಈ ಚಾಪ್ಟರಲ್ಲಿ ನೀವು ಯಾವಾಗಲೂ ಆ್ಯಕ್ಚುಯಲ್ ಕಾಸ್ಟ್ ಎಷ್ಟು, ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟು ಅಂತ ನೋಡ್ತಾ ಇರ್ತೀರಿ. ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ ಇಟ್ ಇಸ್ ಪ್ರೀ ಡಿಟರ್ಮೈನ್ಡ್ ಕಾಸ್ಟ್. ಇದು ನಿಮ್ಗೆ ಹೆಂಗಾದರೂ ಸಿಕ್ಕಿರ್ಬೋದು. ದಿಸ್ ಕಾಸ್ಟ್ ನೀವೊಂದು ಸೈಂಟಿಫಿಕ್ ಆಗಿ ಫೈಂಡ್ ಔಟ್ ಮಾಡಿರ್ತೀರಿ. ಮೇ ಬಿ ಯೂಸಿಂಗ್ ಹಿಸ್ಟಾರಿಕಲ್ ಕಾಸ್ಟ್, ಮೊದಲು ಆಗಿದ್ದಂತಹ ಖರ್ಚು ಎಷ್ಟಿರ್ಬೋದು, ಕಳೆದ ವರ್ಷದ ಎಷ್ಟಿರ್ಬೋದು, ಅಥವಾ ನಿಮ್ಮ ಕಾಂಪಿಟೇಟರ್ಸ್ಗೆ ಆದಂತಹ ಖರ್ಚು ಎಷ್ಟಿರ್ಬೋದು ಅನ್ನೋ ಆಧಾರದ ಮೇಲೆ ನೀವು ಸ್ಟ್ಯಾಂಡರ್ಡ್ ಕಾಸ್ಟ್ ಫೈಂಡ್ ಔಟ್ ಮಾಡ್ಕೊಂಡಿರ್ತೀರಿ. ಇದು ನಮ್ಮ ಕ್ವೆಶ್ಚನಲ್ಲಿ ಆಲ್ರೆಡಿ ಕೊಟ್ಟಿರ್ತಾರೆ. ಆ್ಯಂಡ್ ದಿ ಆ್ಯಕ್ಚುಯಲ್ ಕಾಸ್ಟ್, ಆ್ಯಕ್ಚುಯಲ್ ಅಂದರೆ ನಿಜವಾಗ್ಲೂ ಆಗಿದೆಯಷ್ಟು, ಇದು ನೀವು ಅಂದ್ಕೊಂಡಿದೆಯಷ್ಟು. ಸ್ಟ್ಯಾಂಡರ್ಡ್ ಅಂದರೆ, ಆ್ಯಕ್ಚುಯಲ್ ಅಂದರೆ ನಿಜವಾಗ್ಲೂ ನೀವು ಪ್ರಾಸೆಸ್ಸಿಗೆ ಇಳಿದಾಗ ಆದಂತಹ ಖರ್ಚುಗಳು ಎಷ್ಟು ಅಂತ ಹೇಳಿ. ಓಕೆ, ನಾನು ಇವಾಗಲೇ ಹೇಳಿದಾಗೆ ವೇರಿಯನ್ಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆ್ಯಕ್ಚುಯಲ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಾಟಾ. ಓಕೆ, ICMA ಲಂಡನ್ ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಲಂಡನ್ ಡಿಫೈನ್ಸ್ ಕಾಸ್ಟ್ ವೇರಿಯನ್ಸ್ ಆಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆ್ಯಂಡ್ ಆ್ಯಕ್ಚುಯಲ್ ಕಾಸ್ಟ್ ಫಾರ್ ಅ ಸ್ಪೆಸಿಫಿಕ್ ಪೀರಿಯಡ್. ಅಥವಾ ಯಾವುದೋ ಒಂದು ಅವಧಿಗೆ ಸ್ಟ್ಯಾಂಡರ್ಡ್ ಕಾಸ್ಟ್ ಮತ್ತು ಆ್ಯಕ್ಚುಯಲ್ ಕಾಸ್ಟ್ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನು ನಾವು ಕಾಸ್ಟ್ ವೇರಿಯನ್ಸ್ ಅಂತ ಹೇಳಿ ಕರಿತೇವೆ. ಸೊ ವಾಟ್ ಯು ಮೀನ್ ಬೈ ವೇರಿಯನ್ಸ್ ಅನಾಲಿಸಿಸ್ ದೆನ್? ಸೊ ವೇರಿಯನ್ಸ್ ಅನಾಲಿಸಿಸ್ ಅಂತ ಹೇಳಿದ್ರೆ ಅನಾಲಿಸಿಸ್ ಆಫ್ ಇಂಡಿವಿಜುವಲ್ ವೇರಿಯನ್ಸ್. ಇಂಡಿವಿಜುವಲ್ ವೇರಿಯನ್ಸ್ ಅಂದರೆ ಏನು? ಕ್ವಾಂಟಿಟಿ ಆಗಿರ್ಬೋದು, ಕಾಸ್ಟ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು. ಸೊ ಪ್ರತಿಯೊಂದನ್ನು, ಸೊ ಇದನ್ನು ನಾವು ಏನಂತ ಬರ್ಕೊಳ್ತೇವೆ ಅಂದರೆ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಮೆಟೀರಿಯಲ್ ಕ್ವಾಂಟಿಟಿ ವೇರಿಯನ್ಸ್, ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್. ಇದನ್ನು ನಾವು ಇಂಡಿವಿಜುವಲ್ ವೇರಿಯನ್ಸ್ ಅಂತ ಹೇಳಿ ಕರಿತೇವೆ. ಅದರ ಅನಾಲಿಸಿಸ್ ಮತ್ತು ಅದರ ಕಾರಣಗಳು, ದ ಕಾಸಸ್ ಇಸ್ ಕಾಲ್ಡ್ ಆಸ್ ವೇರಿಯನ್ಸ್ ಅನಾಲಿಸಿಸ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಈಗ ನಮಗೆ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಅಂತ ಇರುತ್ತೆ, ಆ್ಯಕ್ಚುಯಲ್ ಕಾಸ್ಟ್ ಅಂತ ಇರುತ್ತೆ. ಸೊ ಸೇ ಫಾರ್ ಎಕ್ಸಾಂಪಲ್ ಇನ್ ಯೋರ್ ಕೇಸ್ 1, ಸ್ಟ್ಯಾಂಡರ್ಡ್ ಕಾಸ್ಟ್ ಇಸ್ ಮೋರ್ ಆ್ಯಂಡ್ ದಿ ಆ್ಯಕ್ಚುಯಲ್ ಕಾಸ್ಟ್ ಇಸ್ ಲೆಸ್. ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ ಇಟ್ ಇಸ್ ಪ್ರೀ ಡಿಟರ್ಮೈನ್ಡ್, ನೀವು ಅಂದ್ಕೊಂಡಂತಹ ಕಾಸ್ಟ್. ಆ್ಯಕ್ಚುಯಲ್ ಅಂತ ಹೇಳಿದ್ರೆ ಆ್ಯಕ್ಚುಯಲ್ ಆಗಿ ನೀವು ಪ್ರಾಸೆಸ್ಗೆ ಇಳಿದಾಗ ನಿಮಗೆ ಆದಂತಹ ಖರ್ಚು. ಸೊ ಈಗ ಯಾವುದು ಒಳ್ಳೆಯದು? ನೀವು ಅಂದ್ಕೊಂಡು ಖರ್ಚು ಜಾಸ್ತಿ ಇದ್ದರೆ ಒಳ್ಳೆಯದಾ, ಆ್ಯಕ್ಚುಲಾಗಿ ಆಗಿದ್ದ ಖರ್ಚು ಜಾಸ್ತಿ ಇದ್ದರೆ ಒಳ್ಳೆಯದಾ? ದಿಸ್ ಮೋರ್ ಮೈನಸ್ ಲೆಸ್ ವಿಲ್ ಆಲ್ವೇಸ್ ಗಿವ್ ಯು ಪ್ಲಸ್, ಹೌದಾ, ಪಾಸಿಟಿವ್. ದಿಸ್ ಇಸ್ ಫೇವರೇಬಲ್. ನೀವು ಅಂದ್ಕೊಂಡಂತಹ ಖರ್ಚು ಆಗಿದ್ದ ಖರ್ಚಿಗಿಂತ ಜಾಸ್ತಿ ಇದ್ದರೆ, ಅಥವಾ ನೀವೇನು ಅಂದ್ಕೊಂಡಿದ್ರಿ ಅದಕ್ಕಿಂತ ಖರ್ಚು ಕಡಿಮೆ ಆದರೆ ಅದು ನಿಮ್ಮ ಕಂಪನಿ ಪರವಾಗಿದೆ ಅಥವಾ ನಿಮ್ಮ ಬಿಸ್ನೆಸ್ ಪರವಾಗಿದೆ ಅಂತ ಹೇಳ್ತೀರಿ. ಸೊ ಇಟ್ ಈಸ್ ಫೇವರಬಲ್ ಅಂತ ಹೇಳಿ ಕರಿತೀರಿ. ಯು ಡಿನೋಟ್ ಇಟ್ ಬೈ ಎಫ್. ಎರಡನೇ ಕೇಸಲ್ಲಿ ದಿಸ್ ಕ್ಯಾನ್ ಬಿ ಲೆಸ್, ಅಂದರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಕ್ಯಾನ್ ಬಿ ಲೆಸ್ ಆ್ಯಂಡ್ ಆ್ಯಕ್ಚುಯಲ್ ಕಾಸ್ಟ್ ಕ್ಯಾನ್ ಬಿ more. Then you will call it as adverse, or you will get a negative value and you call it as adverse, and it is denoted by A, or it is unfavorable to the business enterprise ಅಂತ ಹೇಳ್ಬೋದು. I repeat this part again. ನೀವು ಅಂದ್ಕೊಂಡಂತಹ ಖರ್ಚೇ ಜಾಸ್ತಿ, ಬಟ್ ನೀವು ಪ್ರಾಸೆಸ್ ಇಳಿದಾಗ ಆದಂತಹ ಖರ್ಚು ಕಡಿಮೆ ಅಂತ ಹೇಳಿದ್ರೆ, ನಿಮ್ಮ ಬಡ್ಜೆಟೆಡ್ ಕಾಸ್ಟ್ ಜಾಸ್ತಿ ಇತ್ತು, ನೀವು ಅಂದ್ಕೊಂಡಿದ್ದಕ್ಕಿಂತ ಕಡಿಮೆ ಆಯಿತು ನಿಮ್ಮ ಖರ್ಚು ಅಂತ ಹೇಳಿದ್ರೆ ಅದು ನಿಮ್ಮ ಬಿಸ್ನೆಸ್ ಪರವಾಗಿದೆ. ಯು ವೆರಿ ಇಫೆಕ್ಟಿವ್ ಇನ್ ಇಂಪ್ಲಿಮೆಂಟಿಂಗ್ ಯುವರ್ ಪಾಲಿಸೀಸ್, ಕಾಸ್ಟ್ ಕಟ್ಟಿಂಗ್ ಪಾಲಿಸೀಸ್ ಅಂತ ಹೇಳ್ಬೋದು. ಲೆಸ್, ನಿಮ್ಮ ಸ್ಟ್ಯಾಂಡರ್ಡ್ ಕಾಸ್ಟ್ ಅಂತ ಹೇಳಿದರೆ ನೀವು ಅಂದ್ಕೊಂಡಿದ್ದಂತಹ ಖರ್ಚು ತುಂಬ ಕಡಿಮೆ ಇತ್ತು, ಆದರೆ
ಯಾವುದೋ ಕಾರಣಗಳಿಂದ ಆಗಿದ್ದ ಖರ್ಚು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ದಟ್ ಪಾರ್ಟಿಕ್ಯುಲರ್ ಕೇಸಸ್ ಅಡ್ವರ್ಸ್ ಅಥವಾ ಅನ್ಫೇವರಬಲ್ ಟು ದ ಬಿಸ್ನೆಸ್ ಅಂತ ಹೇಳಿ ಕರಿಬಹುದು. Now let us move on to classification of variances. Variances can be broadly classified as material variance, labor variance ಮತ್ತು overhead variance. ಓಕೆ, ನಿಮ್ಮ ಸಿಲೆಬಸ್ಸಲ್ಲಿ ನಿಮಗೆ ಮೆಟೀರಿಯಲ್ ವೇರಿಯನ್ಸ್ ಮತ್ತು ಲೇಬರ್ ವೇರಿಯನ್ಸ್ ಬಗ್ಗೆ ಪ್ರಶ್ನೆಗಳು ಬರ್ತವೆ, ಓವರ್ಹೆಡ್ ವೇರಿಯನ್ಸ್ ಬಗ್ಗೆ ಪ್ರಶ್ನೆಗಳಿಲ್ಲ. ಓಕೆ, ಯು ಕ್ಯಾನ್ ರಿಮೆಂಬರ್ ದಿಸ್ ಆ್ಯಸ್ ಪರ್ ಯೋರ್ ಕಾಸ್ಟ್ ಶೀಟ್. ಏನಿರುತ್ತೆ, ಮೊದಲು ಮೆಟೀರಿಯಲ್ ಬರುತ್ತೆ, ಆಮೇಲೆ ಲೇಬರ್ ಬರುತ್ತೆ ಮತ್ತು ಓವರ್ಹೆಡ್ ಬರುತ್ತೆ. ಇದು ಎರಡರ ಬಗ್ಗೆ, ಮೆಟೀರಿಯಲ್ ಬಗ್ಗೆ ಮತ್ತು ಲೇಬರ್ ಬಗ್ಗೆ ನಿಮಗೆ 24 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಮತ್ತು 6 ಮಾರ್ಕ್ಸಿನ ಪ್ರಶ್ನೆಗಳು ಕೇಳ್ತಾ ಹೋಗಿದ್ದಾರೆ. ಇಫ್ ಯು ಅನಲೈಸ್ ಯುವರ್ ಕ್ವೆಶ್ಚನ್ ಪೇಪರ್ ಸಿನ್ಸ್ 5 years, 6 years, there are questions from all 3 sections. Okay, let's move on to material variance first. Material variance ಅಂದ್ರೆ ಏನು? ಮೆಟೀರಿಯಲ್ ಇನ್ ದ ಸೆನ್ಸ್ ಡೈರೆಕ್ಟ್ ಮೆಟೀರಿಯಲ್. ಸೊ ಡೈರೆಕ್ಟ್ ಮೆಟೀರಿಯಲ್, ನೀವು ಎಷ್ಟೋ ಒಂದು 1000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ನೀವು ಈ 1000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಬೇಕಾದಂತಹ ನೀವು ಅಂದ್ಕೊಂಡಂತಹ ಖರ್ಚು ಎಷ್ಟು ಅಂದರೆ, ಸ್ಟ್ಯಾಂಡರ್ಡ್ ಕಾಸ್ಟ್ ಫಾರ್ 1000 ಯೂನಿಟ್ಸ್ 1000 ಆ್ಯಕ್ಚುಯಲ್ ಯೂನಿಟ್ಸ್ ಆ್ಯಂಡ್ ಆ್ಯಕ್ಚುಯಲ್ ಕಾಸ್ಟ್ ಫಾರ್ 1000 ಆ್ಯಕ್ಚುಯಲ್ ಯೂನಿಟ್ಸ್. ಅಂದರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಅಂದರೆ ಈ 1000 ಯೂನಿಟ್ಸ್ ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಲ್ಲ, ದಿಸ್ ಇಸ್ ಆ್ಯಕ್ಚುಯಲ್ ಔಟ್ಪುಟ್ಗೆ ನೀವು ಎಷ್ಟು ಖರ್ಚಾಗುತ್ತೆ ಅಂತ ಅಂದ್ಕೊಂಡಿದ್ರಿ ಇಸ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಮೆಟೀರಿಯಲ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್ ಅಂದರೆ ಈ 1000 ಯೂನಿಟ್ಸ್ಗೆ ನಿಜವಾಗ್ಲೂ ನೀವು ಪ್ರಾಸೆಸ್ಗೆ ಇಳಿದಾಗ ಆದಂತಹ ಖರ್ಚು ಎಷ್ಟು. ಸೊ ದ ಮೆಟೀರಿಯಲ್ ವೇರಿಯನ್ಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಆ್ಯಂಡ್ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಮೆಟೀರಿಯಲ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್. ಓಕೆ, ನಿಮಗೆ ಥಿಯರಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಜಸ್ಟ್ ಕಾನ್ಸೆಪ್ಟ್ ಅರ್ಥ ಆದರೆ ಸಾಕು. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ಕ್ಲಾಸಿಫಿಕೇಷನ್ ಆಫ್ ಮೆಟೀರಿಯಲ್ ವೇರಿಯನ್ಸ್. ಮೆಟೀರಿಯಲ್ ವೇರಿಯನ್ಸಲ್ಲೇ ಕ್ಲಾಸಿಫಿಕೇಷನ್ ಹೆಂಗಿದೆ ಅಂತ ಹೇಳಿ. ಸೊ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಕಾಸ್ಟ್ ಇಸ್ ದ ಸೆನ್ಸ್ ಖರ್ಚನ್ನ ಹೇಗೆ ನೀವು ಫೈಂಡ್ ಔಟ್ ಮಾಡ್ತೀರಿ? ಇಟ್ ಇಸ್ ಪ್ರೈಸ್ ಇಂಟು ಕ್ವಾಂಟಿಟಿ ಅಲ್ವಾ. ಸೊ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸನ್ನು ನಾವು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಮತ್ತು ಮೆಟೀರಿಯಲ್ ಕ್ವಾಂಟಿಟಿ ವೇರಿಯನ್ಸ್ ಅಂತ ಹೇಳಿ ಎರಡು ಕ್ಲಾಸಿಫಿಕೇಷನ್ ಮಾಡ್ತೀವಿ, ಬ್ರಾಡ್ ಕ್ಲಾಸಿಫಿಕೇಷನ್. ಅಗೇನ್ ಕ್ವಾಂಟಿಟಿ ಅಂತ ಬಂದರೆ ಯು ವಿಲ್ ಹ್ಯಾವ್ 2 kinds ಆಫ್ ಕ್ವಾಂಟಿಟಿ, ದಟ್ ಈಸ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಮಿಕ್ಸ್ ಅಂತ ಹೇಳಿದ್ರೆ ಯಾವ ರೀತಿಯ ಇನ್ಪುಟ್ಸನ್ನು ನೀವು ಹಾಕಿದ್ದೀರಿ. ಎ ಟೈಪ್ ಆಫ್ ಮೆಟೀರಿಯಲ್ ಹಾಕಿರ್ತೀರಿ, ಬಿ ಟೈಪ್ ಆಫ್ ಮೆಟೀರಿಯಲ್ ಹಾಕಿರ್ತೀರಿ, ಸಿ ಟೈಪ್ ಆಫ್ ಮೆಟೀರಿಯಲ್ ಹಾಕಿರ್ತೀರಿ, ಅದನ್ನು ನೀವು ಮಿಕ್ಸ್ ಅಂತ ಹೇಳಿ ಕರಿತೀರಿ. ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಅಂತ ಬರುತ್ತೆ. ಮತ್ತು ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್ ಇನ್ ದ ಸೆನ್ಸ್ ಔಟ್ಪುಟ್. ಈಲ್ಡ್ ಅಂತ ಹೇಳಿದ್ರೆ ಔಟ್ಪುಟ್. ಓಕೆ, now let's move on to the calculation of material variance. ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಈ ಮೆಟೀರಿಯಲ್ ವೇರಿಯನ್ಸ್ನ ಅಂತ? ಆ್ಯಸ್ ವಿ ಹ್ಯಾವ್ ಸೀನ್, there is material cost, there is material price, there is material quantity, mix ಮತ್ತು yield. So 1 2 3 4 5 kind of variances in material variance. ಸೊ ಮೊದಲಿಗೆ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ನೋಡೋಣ. ಕಾಸ್ಟ್ ಅಂತ ಹೇಳಿದ್ರೇನು? ಖರ್ಚು. ಆ್ಯಂಡ್ ವೇರಿಯನ್ಸ್ ಅಂತ ಹೇಳಿದ್ರೇನು? ಸ್ಟ್ಯಾಂಡರ್ಡ್ ಮೈನಸ್ ಆ್ಯಕ್ಚುಯಲ್. ಹೌದಾ? ಖರ್ಚು ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಡೈರೆಕ್ಟ್ ಮೆಟೀರಿಯಲ್. ಸೊ ದ ಫಾರ್ಮುಲಾ ವಿಲ್ ಬಿ ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್. ಇನ್ ಕೇಸ್ ನಮಗೆ ಸ್ಟ್ಯಾಂಡರ್ಡ್ ಕಾಸ್ಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಇನ್ ದ ಪ್ರಾಬ್ಲಮ್ ಕೊಡಲಿಲ್ಲ ಅಂತ ಹೇಳಿದ್ರೆ, ಆಲ್ ಯು ಹ್ಯಾವ್ ಟು ಡೂ ಇಸ್, ಸ್ಟ್ಯಾಂಡರ್ಡ್ ಕಾಸ್ಟ್ ಹೆಂಗೆ ಸಿಗುತ್ತೆ ನಮಗೆ? ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುಯಲ್ ಪ್ರೈಸ್ ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ. ಒಂದು ವಸ್ತುವಿನ ಬೆಲೆ ಎಷ್ಟು ಅಂತ ಹೇಳ್ತೀವಿ ಅಂದರೆ, ಈಗ ಸೇ ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ಬೈ 10 ಮೊಬೈಲ್ ಫೋನ್ಸ್ ಆಫ್ 15,000 ಈಚ್ ಅಂತ ಹೇಳಿದ್ರೆ, ನಿಮಗೆ ಎಷ್ಟು ಖರ್ಚಾಯಿತು ಅಂತ ಹೆಂಗೆ ಹೇಳ್ತೀರಿ? 1.5 ಲಕ್ಷ ಅಂತ ಹೆಂಗೆ ಸಿಗುತ್ತೆ ನಿಮಗೆ? ಬೈ ಮಲ್ಟಿಪ್ಲೈಯಿಂಗ್ 10 ಇಂಟು 15,000. ಹೌದಾ? ಸೊ ಖರ್ಚು, ಸ್ಟ್ಯಾಂಡರ್ಡ್ ಕಾಸ್ಟ್ ಇಸ್ ಈಕ್ವಲ್ ಟು standard price minus standard quantity. In the problem you will have to check whether they have directly given the standard cost or you will have to calculate it. Okay, material cost variance ಹೆಂಗೆ ಸಿಗುತ್ತೆ ನಿಮಗೆ? ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್ ಇಂದ. ನೆಕ್ಸ್ಟ್ ಮೂವಿಂಗ್ ಆನ್ ಟು
material price variance. ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಅಗೇನ್ ವೇರಿಯನ್ಸ್ ಅಂತ ಹೇಳಿದ್ರೇನು ಸ್ಟ್ಯಾಂಡರ್ಡ್ ಮೈನಸ್ ಆ್ಯಕ್ಚುಲ್, ಹೌದಾ? ಇಲ್ಲಿ ಏನು ಕೇಳಿದ್ದಾರೆ? ಪ್ರೈಸ್ ಕೇಳಿದ್ದಾರೆ. ಸೊ ಇಟ್ ವಿಲ್ ಬಿ ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಲ್ ಪ್ರೈಸ್. ಪ್ರೈಸ್ ಅಂತ ಬಂದಮೇಲೆ ಇನ್ನೇನು ಬರಲೇಬೇಕು? ಕ್ವಾಂಟಿಟಿ ಬರಲೇಬೇಕು. ಓಕೆ, ಪ್ರೈಸ್ ಇಂಟು ಕ್ವಾಂಟಿಟಿ ವಿಲ್ ಗಿವ್ ಯು ದಿ ಕಾಸ್ಟ್, ಹೌದಾ? ಸೊ ಇಲ್ಲಿ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಈಸ್ ಫಾರ್ ಆ್ಯಕ್ಚುಲ್ ಕ್ವಾಂಟಿಟಿ. ನಮ್ಮ ಹತ್ರ ಎರಡು ರೀತಿಯ ಕ್ವಾಂಟಿಟಿ ಇರುತ್ತೆ, ಒಂದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮತ್ತು ಆ್ಯಕ್ಚುಯಲ್ ಕ್ವಾಂಟಿಟಿ. ನೀವು ಪ್ರೈಸ್ ವೇರಿಯನ್ಸ್ ಯಾವುದಕ್ಕೆ ಫೈಂಡ್ ಔಟ್ ಮಾಡ್ತಾ ಇರ್ತೀರಿ, ಅಥವಾ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಇಸ್ ಫಾರ್ ಆ್ಯಕ್ಚುಯಲ್ ಕ್ವಾಂಟಿಟಿಗೆ ನೀವು ಅಂದ್ಕೊಂಡಂತಹ ಪ್ರೈಸ್ ಎಷ್ಟು, ಆದಂತಹ ಪ್ರೈಸ್ ಎಷ್ಟು. ನಂತರ ಮೂವಿಂಗ್ ಆನ್ ಟು ದ ಥರ್ಡ್ ಒನ್, ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಆರ್ ಕ್ವಾಂಟಿಟಿ ವೇರಿಯನ್ಸ್. ಕ್ವಾಂಟಿಟಿ ವೇರಿಯನ್ಸ್ ಅಂತನಾದರೂ ಕೇಳ್ತಾರೆ ಅವರು, ಯೂಸೇಜ್ ಅಂತನಾದರೂ ಕೇಳ್ತಾರೆ. ಇಲ್ಲಿ ಫಾರ್ಮುಲಾ ಅಗೇನ್ ವಿಲ್ ಬಿ ವೇರಿಯನ್ಸ್ ಅಂತ ಹೇಳಿದ್ ನಾನೇನು ಹೇಳಿದ್ದೆ? ಸ್ಟ್ಯಾಂಡರ್ಡ್ ಮೈನಸ್ ಆ್ಯಕ್ಚುಯಲ್, ಹೌದಾ? ಇಲ್ಲಿ ಏನು ಕೇಳಿದ್ದಾರೆ? ಕ್ವಾಂಟಿಟಿ. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ. ಫಾರ್ ಕ್ವಾಂಟಿಟಿ ಬಂದರೆ ಇನ್ನೇನು ಬರಬೇಕು? ಪ್ರೈಸ್ ಬರಲೇಬೇಕು. ಬಟ್ ಹಿಯರ್ ಇಟ್ ಇಸ್ ಸ್ಟ್ಯಾಂಡರ್ಡ್ ಪ್ರೈಸ್. ಯು ವಿಲ್ ಹ್ಯಾವ್ ಟು ರಿಮೆಂಬರ್ ಆಲ್ ದೀಸ್ 3 ಫಾರ್ಮುಲಾಸ್. ಇವಾಗ ನಾವು 3 ಫಾರ್ಮುಲಾಗಳನ್ನು ಕಲ್ತಿದ್ದೇವೆ, ಕಾಸ್ಟ್, ಪ್ರೈಸ್ ಮತ್ತು quantity. In all 3 cases it is standard minus actual. When it is cost, it is cost. When it is price, it is price. When it is quantity, it is quantity. But you will have to see what you will have to multiply with. Okay, moving on to the fourth one. Okay, moving on to the fourth one, that is material mix variance. ಇಲ್ಲಿ ಎರಡು ರೀತಿಯ ಕಂಡೀಷನ್ಸ್ ಕೊಡಲಿಕ್ಕೆ ಸಾಧ್ಯ ಇದೆ. ಒಂದು, if standard mix is equal to actual mix, and if standard mix not equal to actual mix. ಸೊ ಸ್ಟ್ಯಾಂಡರ್ಡ್ ಮಿಕ್ಸ್ ಮತ್ತು ಆ್ಯಕ್ಚುಯಲ್ ಮಿಕ್ಸನ್ನು ನೀವು ಕಂಪೇರ್ ಮಾಡಬೇಕಾಗುತ್ತೆ ನಿಮ್ಮ ಕ್ವೆಶ್ಚನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ. ಸೊ ಮಿಕ್ಸ್ ಅಂತ ಹೇಳಿದ್ರೆ ಐ ಟೋಲ್ಡ್ ಯು ಆಲ್ರೆಡಿ, ಒಂದಕ್ಕಿಂತ ಹೆಚ್ಚು ರೀತಿಯ ಡೈರೆಕ್ಟ್ ಮೆಟೀರಿಯಲ್ಸನ್ನು ಹಾಕಿ ಪ್ರೊಡ್ಯೂಸ್ ಮಾಡಿರ್ತಾರೆ. ಇನ್ ವೆರಿ ರೇರ್ ಆಫ್ ದ ರೇರೆಸ್ಟ್ ಕೇಸ್ ದಟ್ ಯು ಗೆಟ್ ಒನ್ ಮೆಟೀರಿಯಲ್ ಹಾಕಿ ಮತ್ತೊಂದು ಔಟ್ಪುಟ್ಟನ್ನು ತೆಗಿಲಿಕ್ಕೆ ಸಾಧ್ಯ ಆಗೋದು ತುಂಬ ಕಡಿಮೆ. ಆಲ್ವೇಸ್ ಯು ವಿಲ್ ಹ್ಯಾವ್ ಟು ಪುಟ್ ಇನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡೈರೆಕ್ಟ್ ಮೆಟೀರಿಯಲ್ಸ್ ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಆ್ಯನ್ ಔಟ್ಪುಟ್. ಸೇ ಫಾರ್ ಎಕ್ಸಾಂಪಲ್, ಡೈರೆಕ್ಟ್ ಮೆಟೀರಿಯಲಲ್ಲಿ ನಿಮಗೆ ಎ, ಬಿ, ಸಿ ಅಂತ ಕೊಟ್ಟು ಕ್ವಾಂಟಿಟಿ ಕೊಟ್ಟಿರ್ತಾರೆ. ದಿಸ್ ಕ್ಯಾನ್ ಬಿ ಆಫ್ ಸ್ಟ್ಯಾಂಡರ್ಡ್, ದಿಸ್ ಕ್ಯಾನ್ ಬಿ ಆಫ್ ಆ್ಯಕ್ಚುಯಲ್. ಅಗೇನ್ ಇಲ್ಲಿ ಇದು 500 ಯೂನಿಟ್ಸ್ ಹಾಕಿದ್ದಾರೆ, ಇದೊಂದು 400 ಯೂನಿಟ್ಸ್ ಹಾಕಿದ್ದಾರೆ, ಇದೊಂದು 100 ಯೂನಿಟ್ಸ್ ಹಾಕಿದ್ದಾರೆ ಅಂತ ಹೇಳಿದರೆ, ಆ್ಯಕ್ಚುಲಲ್ಲಿ ಅಗೇನ್ ಎ, ಬಿ, ಸಿ, ಇಟ್ ಕ್ಯಾನ್ ಬಿ 500, 450, it can be 500, again 400 and 100. You'll have to see the quantity columns of both standard and ಆ್ಯಕ್ಚುಲ್. ನೋಡ್ತೀರಿ, ಇಲ್ಲಿ ಎ ಎಷ್ಟು ಹಾಕಬೇಕು ಅಂತ ಅಂದ್ಕೊಂಡಿದ್ರು ಸ್ಟ್ಯಾಂಡರ್ಡಲ್ಲಿ 500, ಇಲ್ಲಿ ಎಷ್ಟು ಹಾಕಿದ್ದಾರೆ? 500. ಬಿ ಎಷ್ಟು ಹಾಕಬೇಕಂತ ಅಂದ್ಕೊಂಡಿದ್ರು? 400 ಯೂನಿಟ್ಸ್. ವಾಟ್ ಹ್ಯಾವ್ ದೇ ಪುಟ್ ಇನ್? 400 ಯೂನಿಟ್ಸ್. ಸಿ ಎಷ್ಟು ಹಾಕಬೇಕಂತ ಅಂದ್ಕೊಂಡಿದ್ರು? 100 ಯೂನಿಟ್ಸ್. ಇಲ್ಲಿ ಅಗೇನ್ 100 ಯೂನಿಟ್ಸ್. ಸೊ ಹಿಯರ್ ದ ಸ್ಟ್ಯಾಂಡರ್ಡ್ ಮಿಕ್ಸ್ ಇಸ್ ಈಕ್ವಲ್ ಟು ಆ್ಯಕ್ಚುಯಲ್ ಮಿಕ್ಸ್. ಅಂದರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಸ್ ಈಕ್ವಲ್ ಟು ಆ್ಯಕ್ಚುಯಲ್ quantity. So in this case you will have to be using this formula, that is same as your third formula, that is standard quantity minus actual quantity into standard price. Okay, moving on to the second case in material mix variance. If standard mix is not equal to actual mix, andre again illi A, B, C ಅನ್ನುವ 3 ಕೈಂಡ್ ಆಫ್ ರಾ ಮೆಟೀರಿಯಲ್ಸ್ ಇದೆ ಅಂತ ಹೇಳಿದ್ರೆ, ಇಫ್ ದೇ ಹ್ಯಾವ್ ಗಿವನ್ ಯು ಕ್ವಾಂಟಿಟಿ, ಇದು ಸ್ಟ್ಯಾಂಡರ್ಡ್ಗೆ, ಇದು ಆ್ಯಕ್ಚುಯಲ್ಗೆ. ಇಫ್ ದೇ ಹ್ಯಾವ್ ಗಿವನ್ ಯು ಕ್ವಾಂಟಿಟಿ, ಸೇ ಅಗೇನ್ ಎ, ಬಿ, ಸಿ, ಇಲ್ಲಿ ಅಗೇನ್ 400 ಯೂನಿಟ್ಸ್, 300 ಯೂನಿಟ್ಸ್, 100 ಯೂನಿಟ್ಸ್, ಅಂದರೆ ಇಲ್ಲಿ 450 ಯೂನಿಟ್ಸ್, 250 ಯೂನಿಟ್ಸ್ ಆ್ಯಂಡ್ ಅಗೇನ್ 100 ಯೂನಿಟ್ಸ್ ಅಂತ ಹೇಳಿದ್ರೆ, ಇಲ್ಲಿ ದ ಸ್ಟ್ಯಾಂಡರ್ಡ್ ಮಿಕ್ಸ್ is 400, 300 and 100. The actual mix is 450, 250 and 100. So here the standard mix is not equal to actual mix. In this case you will have to be using this formula, that is material mix variance is equal to
ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ನಿಮ್ಮ 3ನೇ ಫಾರ್ಮುಲಾನೇ 4ನೇ ಫಾರ್ಮುಲಾ ಆಗಿರುತ್ತೆ. 3ನೇ ಫಾರ್ಮುಲಾನೇ 5ನೇ ಫಾರ್ಮುಲಾ ಆಗೋದಕ್ಕೆ ಬರುವ ವ್ಯತ್ಯಾಸ ಓನ್ಲಿ ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ಅಂದರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬದಲು ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬರುತ್ತೆ. ಸೊ ಇದು ಯಾವುದೋ ಒಂದು ಹೊಸ ಟರ್ಮ್ ಬಂದಿದೆ ನಮ್ಗೆ ಇವಾಗ, ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಸೊ ಹೌ ಡು ಯು ಫೈಂಡ್ ಔಟ್ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ? ಇನ್ ದ ಕೇಸ್ ಸ್ಟ್ಯಾಂಡರ್ಡ್ ಮಿಕ್ಸ್ ಮತ್ತು ಆ್ಯಕ್ಚುಯಲ್ ಮಿಕ್ಸ್ ಎರಡು ಬೇರೆ ಬೇರೆ ಕೊಟ್ಟಿದ್ರೆ ಹೌ ವಿಲ್ ಯು ಫೈಂಡ್ ಔಟ್ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂತ ಹೇಳಿ, ಅದಕ್ಕೆ ನಿಮಗೆ ಹೊಸತೊಂದು ಫಾರ್ಮುಲಾ ಬರುತ್ತೆ. ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಸ್ ಈಕ್ವಲ್ ಟು ಯಾವುದರ ಬದಲು ಬಂದಿರೋದು ಇದು? ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬದಲು. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಡಿವೈಡೆಡ್ ಬೈ ಟೋಟಲ್ ಕ್ವಾಂಟಿಟಿ ಆಫ್ ಟೋಟಲ್ ಕ್ವಾಂಟಿಟಿ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್ into total quantity of actual mix. So standard quantity, ಸ್ಟ್ಯಾಂಡರ್ಡ್ ಮಿಕ್ಸ್ಗೆ ಇಷ್ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬೇಕಾದರೆ ಆ್ಯಕ್ಚುಯಲ್ ಮಿಕ್ಸಿಗೆ ಎಷ್ಟು ಬೇಕು ಅಂತ ಹೇಳೋ ರೀತಿ. ಸೊ ಅ ನ್ಯೂ ಫಾರ್ಮುಲಾ ದಟ್ ಇಸ್ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ವಿಲ್ ಕಮ್ ಇನ್ ಟು ಪಿಕ್ಚರ್. How do you calculate revised standard quantity? That is standard quantity divided by total quantity of standard mix into total quantity of actual mix. You will have to remember you are seeing only the quantity column until here. Mix variance ವರೆಗೂ ಬರೀ ಅಷ್ಟನ್ನೇ ನೋಡ್ತಾ ಇರ್ತೀರಿ ನೀವು. Moving on to your next kind of variance, that is material yield variance. Material variance ಅಲ್ಲಿ ಲಾಸ್ಟ್ ಟಾಪಿಕ್ ಇಸ್ ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್. ಸೊ ನಾವು ವಾಟ್ ಯು ಮೀನ್ ಬೈ ಈಲ್ಡ್? ಹೊಸ ಪದ ಅಲ್ಲ ಇದು. ಈಲ್ಡ್ ಅಂತ ಹೇಳಿದರೆ ಇಟ್ ರೆಫರ್ಸ್ ಟು ಔಟ್ಪುಟ್ ಫ್ರಾಮ್ ಅ ಗಿವನ್ ಮೆಟೀರಿಯಲ್ ಮಿಕ್ಸ್. ನೀವು ಈಗ ಯಾವುದೋ ಒಂದು ಮೆಟೀರಿಯಲ್ ಮಿಕ್ಸ್ ಹಾಕಿದ್ದೀರಲ್ಲ, ABC ಆಗಿರ್ಬೋದು, PQR ಆಗಿರ್ಬೋದು, ಅವ್ರು ವಾಟ್ಸೋ ಎವರ್ ಮೆಟೀರಿಯಲ್ ಮಿಕ್ಸ್ ದೇ ಗಿವ್ ಯು, ಅದರಿಂದ ಬರಬಹುದಾದಂತಹ ಅಥವಾ ಬಂದಂತಹ ಔಟ್ಪುಟ್ನೇ ನಾವು ಈಲ್ಡ್ ಅಂತ ಹೇಳಿ ಕರಿತೇವೆ. ಸೊ ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್ ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂತ ಹೇಳಿದರೆ, ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್ ವಿಲ್ ಬಿ ಆ್ಯಕ್ಚುಯಲ್ ಈಲ್ಡ್ ಮೈನಸ್ ಸ್ಟ್ಯಾಂಡರ್ಡ್ ಈಲ್ಡ್. ಇಲ್ಲಿ ಮಾತ್ರ in the previous 4 formulas it will be standard minus actual. Only in yield variance it is actual yield minus standard yield into standard yield price. So ಈಗ new things are coming in, that is standard yield price ಅಂದರೆ ಏನು ಅಂತ ನಮ್ಗೆ ಗೊತ್ತಿಲ್ಲ, ಸ್ಟ್ಯಾಂಡರ್ಡ್ ಈಲ್ಡ್ ಅಂದರೆ ಏನಂತ ಗೊತ್ತಿಲ್ಲ. ಬಟ್ ಆ್ಯಕ್ಚುಯಲ್ ಈಲ್ಡ್ ಇಸ್ ದಿ ಆ್ಯಕ್ಚುಯಲ್ ಔಟ್ಪುಟ್. ಎಷ್ಟು ನಿಮಗೆ ಬೈ ಪುಟ್ಟಿಂಗ್ ಇನ್ ABC ಕೈಂಡ್ ಆಫ್ ಡೈರೆಕ್ಟ್ ಮೆಟೀರಿಯಲ್ಸ್ ಹೌ ಮಚ್ ಔಟ್ಪುಟ್ ಹ್ಯಾವ್ ಯು ಗಾಟ್ ಅಂತ ಹೇಳಿ. ಸೊ ಸ್ಟ್ಯಾಂಡರ್ಡ್ ಈಲ್ಡ್ ಅಂತ ಹೇಳಿದ್ರೆ ನೀವು ಎಷ್ಟು ಔಟ್ಪುಟ್ ಬರಬಹುದು ಅಂತ ಅಂದ್ಕೊಂಡಿದ್ರಿ ಅಂತ ಹೇಳಿ. ಸೊ ವಿ ಡೋಂಟ್ ನೋ ದಿಸ್, ವೋಂಟ್ ಬಿ ಇನ್ ಯೋರ್ ಕ್ವೆಶ್ಚನ್. ನಿಮ್ಮ ಕ್ವೆಶ್ಚನಲ್ಲಿ ನಿಮಗೆ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಯು ವಿಲ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್. ಸೊ ಇದರಲ್ಲಿ ಮೆಟೀರಿಯಲ್ ಈಲ್ಡ್ ವೇರಿಯನ್ಸಲ್ಲಿ 3 ಯೂನಿಟ್ಸ್ ಇದೆ, ದಟ್ ಇಸ್ ಆ್ಯಕ್ಚುಯಲ್ ಈಲ್ಡ್, ಸ್ಟ್ಯಾಂಡರ್ಡ್ ಈಲ್ಡ್ ಮತ್ತು ಸ್ಟ್ಯಾಂಡರ್ಡ್ ಈಲ್ಡ್ ಪ್ರೈಸ್. ಇದರಲ್ಲಿ ನಿಮಗೆ ಗೊತ್ತಿರುವಂಥದ್ದು ಓನ್ಲಿ ಆ್ಯಕ್ಚುಯಲ್ ಈಲ್ಡ್. ಸ್ಟ್ಯಾಂಡರ್ಡ್ ಈಲ್ಡ್ ನಿಮಗೆ ಗೊತ್ತಿಲ್ಲ, ಸ್ಟ್ಯಾಂಡರ್ಡ್ ಈಲ್ಡ್ ಪ್ರೈಸ್ ನಿಮಗೆ ಗೊತ್ತಿಲ್ಲ. ಯು ವಿಲ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್. ಸ್ಟ್ಯಾಂಡರ್ಡ್ ಈಲ್ಡ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂತ ಹೇಳಿದ್ರೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಇದು ಕೊಟ್ಟಿರ್ತಾರೆ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಇರುತ್ತೆ ನಿಮ್ಮ ಕ್ವೆಶ್ಚನಲ್ಲಿ. ಯು ವಿಲ್ ಹ್ಯಾವ್ ಟು ಸರ್ಚ್ ಇಟ್. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಡಿವೈಡೆಡ್ ಬೈ total quantity of standard mix. Standard mix into total quantity of actual mix. ಅಂದರೆ ನೀವು ಹಾಕಿರುವಂತಹ ಸ್ಟ್ಯಾಂಡರ್ಡ್ ಮಿಕ್ಸ್, ಟೋಟಲ್ ಕ್ವಾಂಟಿಟಿ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್ಗೆ ಎಷ್ಟು ಸ್ಟ್ಯಾಂಡರ್ಡ್ ಔಟ್ಪುಟ್ ಬರಲಿಕ್ಕೆ ಸಾಧ್ಯ ಇದೆ. ಹಾಗಿದ್ದರೆ ಆ್ಯಕ್ಚುಯಲ್ ಮಿಕ್ಸ್ ನೀವು ಎಷ್ಟು ಹಾಕಿದ್ದೀರಿ ಅದಕ್ಕೆ ಎಷ್ಟು ಬರಬೇಕು, ವಿಲ್ ಗಿವ್ ಯು ದಿ ಸ್ಟ್ಯಾಂಡರ್ಡ್ ಈಲ್ಡ್. ನಂತರ ಬೇಕಾಗಿರೋದು ನಿಮಗೆ ಸ್ಟ್ಯಾಂಡರ್ಡ್ ಈಲ್ಡ್ ಪ್ರೈಸ್. ಹೆಂಗೆ ಸಿಗುತ್ತೆ ಇದು ಸ್ಟ್ಯಾಂಡರ್ಡ್ ಈಲ್ಡ್ ಪ್ರೈಸ್ ಅಂತ ಹೇಳಿದ್ರೆ, ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್ ಅಂದರೆ ಸ್ಟ್ಯಾಂಡರ್ಡ್ ಮಿಕ್ಸ್ಗೆ ತಗುಲಿದಂತಹ ವೆಚ್ಚ ಮತ್ತು ಟೋಟಲ್ ಕ್ವಾಂಟಿಟಿ ಆಫ್ ಸ್ಟ್ಯಾಂಡರ್ಡ್ ಔಟ್ಪುಟ್. ಸೊ ಸ್ಟ್ಯಾಂಡರ್ಡ್ ಔಟ್ಪುಟ್, ಟೋಟಲ್ ಕ್ವಾಂಟಿಟಿ ಆಫ್ ಸ್ಟ್ಯಾಂಡರ್ಡ್ ಔಟ್ಪುಟ್ಗೆ ಎಷ್ಟು ಸ್ಟ್ಯಾಂಡರ್ಡ್ ಕಾಸ್ಟ್ ಆಯಿತೋ, ಹಾಗಿದ್ರೆ ಒಂದಕ್ಕೆ ಎಷ್ಟು ಅಂತ ಕೇಳ್ಬೋದು ನೀವು. ದಟ್ ಈಸ್ ಯೋರ್ ಸ್ಟ್ಯಾಂಡರ್ಡ್
yield price. Okay, so by now material variance ನಿಮಗೆ ಅರ್ಥ ಆಗಿರಬೇಕು. So you will have, just to revise, material cost variance, material price variance, 3 material quantity variance, 4ನೇದು material mix variance, 5ನೇದು material yield variance. So material cost variance ಅಂತ ಹೇಳಿದ್ರೆ standard cost minus actual cost. Material price variance ಅಂದರೆ standard price minus actual price into price ಬಂದರೆ ಏನು ಬರಬೇಕು, ಕ್ವಾಂಟಿಟಿ ಬರಬೇಕು. ಫಾರ್ ವಾಟ್, ಆ್ಯಕ್ಚುಲ್ ಕ್ವಾಂಟಿಟಿ. ನಂತರ ಮೆಟೀರಿಯಲ್ ಕ್ವಾಂಟಿಟಿ ವೇರಿಯನ್ಸ್ ಅಂದರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಕ್ವಾಂಟಿಟಿ ಬಂದರೆ ಪ್ರೈಸ್ ಬರುತ್ತೆ, ಪ್ರೈಸ್ ಬಂದರೆ ಕ್ವಾಂಟಿಟಿ ಬರುತ್ತೆ. ಅದರ್ವೈಸ್ ವಿ ವಿಲ್ ನಾಟ್ ಗೆಟ್ ದಿ ಫುಲ್ ಫಿಗರ್ ಆಫ್ ಇಟ್. ಓಕೆ, ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್. ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸಲ್ಲಿ ಯು ವಿಲ್ ಹ್ಯಾವ್ 2 ಥಿಂಗ್ಸ್. ಓಕೆ, ಒಂದು ಸ್ಟ್ಯಾಂಡರ್ಡ್ ಮಿಕ್ಸ್ ಇಸ್ ಈಕ್ವಲ್ ಟು ಆ್ಯಕ್ಚುಲ್ ಮಿಕ್ಸ್, ಇನ್ನೊಂದು ಸ್ಟ್ಯಾಂಡರ್ಡ್ ಮಿಕ್ಸ್ ನಾಟ್ ಈಕ್ವಲ್ ಟು ಆ್ಯಕ್ಚುಲ್ ಮಿಕ್ಸ್. ಇಫ್ ಯು ರಿಮೆಂಬರ್, ಐ ಗಿವ್ ಯು ಅನ್ ಎಕ್ಸಾಂಪಲ್ ಆಫ್ 3 ಕಾಂಪೊನೆಂಟ್ಸ್, 3 ಡೈರೆಕ್ಟ್ ಮೆಟೀರಿಯಲ್ಸ್ ಯೂಸ್ ಮಾಡಿ. ಓಕೆ, ಇಲ್ಲಿ ಸ್ಟ್ಯಾಂಡರ್ಡ್ ಮಿಕ್ಸ್ ಇಸ್ ಈಕ್ವಲ್ ಟು ಆ್ಯಕ್ಚುಲ್ ಮಿಕ್ಸ್ ಆದರೆ ಯುವರ್ ಫಾರ್ಮುಲಾ ವಿಲ್ ಬಿ ಸೇಮ್, ದಟ್ ಈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಇಫ್ ಸ್ಟ್ಯಾಂಡರ್ಡ್ ಮಿಕ್ಸ್ ಇಸ್ ನಾಟ್ ಈಕ್ವಲ್ ಟು ಆ್ಯಕ್ಚುಲ್ ಮಿಕ್ಸ್, ನಿಮ್ಮ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬದಲು ಏನು ಬರುತ್ತೆ ಇಲ್ಲಿ, ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಚೇಂಜ್ ಆಗೋದು ಇದು ಮಾತ್ರ, ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಸೊ ರಿವರ್ಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಈಗ ಆಲ್ರೆಡಿ ಹೇಳ್ಕೊಡ್ತೀನಿ ನಿಮಗೆ. ಸೊ 5th ಒನ್ ಇಸ್ ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್. ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್ ಹಿಂಗೆ, ಇನ್ ಎವ್ರಿ formula it is standard minus actual. If you remember, only here it is actual yield minus standard yield into standard yield price. So idರಲ್ಲಿ ನಿಮಗೆ known number will be actual yield. You will have to calculate standard yield and standard yield price. Thank you.